ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನೋಡಿ, ಈಗ ಆರ್ ಸಿ ಬಿ ದುರಂತ ಏನು ನಡೀತು ಅಂತ ಅನ್ನೋದು ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದು. ಈಗ ಏನಾಗುತ್ತೆ ಅಂತಂದರೆ ಈ ವಿಡಿಯೋದಲ್ಲಿ ನೋಡಿ, ಡಿ ಸಿ ಪಿ ಅವ್ರ ಕಡೆಯಿಂದ ಕೂಡ ಬಂದಿದೆಯಂತೆ, ಒಂದು ಲೆಟ್ರ್ ಬಂದಿದೆಯಂತೆ. ಆ ಲೆಟ್ರಲ್ಲಿ ಏನೇನಿದೆ ಹಾಗಾದರೆ ಅಂತಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೋಡಿ, ಒಂದು ಲೆಟ್ರು ಡಿ ಸಿ ಪಿ ಕೂಡ ಸಿ ಎಮ್ಗೆ ಕೊಟ್ಟವ್ರಂತೆ. ಆ ಲೆಟ್ರಲ್ಲಿ ಏನೇನು ಬರೆದಿದ್ದಾರೆ ಮತ್ತು ನಮ್ಮದೇನು ತಪ್ಪಿಲ್ವಾ, ತಪ್ಪು ಯಾರ್ದು ತಪ್ಪಿದೆ, ಯಾರು ಹೊಣೆ ಆಗ್ತಾರೆ ಇದಕ್ಕೆ? ಪೊಲೀಸ್ ಅಧಿಕಾರಿಗಳು ಹೊಣೆ ಆಗ್ತಾರೆ, ಇಲ್ಲ ಅಂತಂದರೆ ಸರ್ಕಾರನೇ ಹೊಣೆ ಆಗುತ್ತಾ, ಇಲ್ಲ ಅಂತಂದರೆ ಜನಗಳೇ ಹೊಣೆ ಆಗ್ತಾರೆ, ಅಭಿಮಾನಿಗಳು ನೋಡಿ, ಇಲ್ಲಾಂದರೆ ಆರ್ ಸಿ ಬಿ ವಹಿಸ್ಕೊಳ್ಳುತ್ತಾ, ಏನಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಬಿಡಿಸಿ ಹೇಳ್ತೀನಿ. ನೋಡಿ ಏನಾಗುತ್ತೆ ಅಂತಂದರೆ, ಜೂನ್ 4 ಕನ್ನಡಿಗರ ಪಾಲಿಗೆ ಎಂದೆಂದು ಆರ್ ಸಿ ಬಿ ಎಂದೆಂದು ಮರೆಯಲಾಗದ ದಿನ ಆಗುತ್ತೆ ಆವತ್ತು. ಮುಂದೆ ಏನಾಗುತ್ತೆ ಅಂತಂದರೆ, 11 ಜನ ಆರ್ ಸಿ ಬಿ ಅಭಿಮಾನಿಗಳು ದುರಂತ ಬಲಿ ತೊಗೊಂಡಿದೆ ಅಂತ ಕೂಡ ಹೇಳಲಾಗ್ತಿದೆ ಇದರಲ್ಲಿ. ಇನ್ನು 50ಕ್ಕೂ ಹೆಚ್ಚು ಗಾಯಗೊಂಡಿದ್ದಾರೆ, 50ಕ್ಕೂ ಜನ ಹೆಚ್ಚು ಗಾಯಗೊಂಡು ಇನ್ನೂ ಮನೆಯಲ್ಲಿ ನರಳಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ ಇದೆ ಜನ. ಸರ್ಕಾರ ಕೂಡ ಹಿಂಗೆ, ನಮ್ಮ ಸರ್ಕಾರ ಅನುಮತಿಯನ್ನು ಕೊಟ್ಟು ಈ ಥರ ಏನೂ ಮಾಡಿಲ್ಲ ಇದು. ಆದರೆ ಇದು ಮಾತ್ರ, ಈ ಥರ ಗಾಯಗೊಂಡವರು ಮಾತ್ರ ಇಷ್ಟು ಸಂಖ್ಯೆ ಇದೆ ಅಂತ ಕೂಡ ಅಂದಾಜಲ್ಲಿ ಲೆಕ್ಕ ಹಾಕಿದೆ. ಮತ್ತು ಈ ಘಟನೆ ಹಿನ್ನೆಲೆಯಲ್ಲಿ ಯೋಜನೆ ಮತ್ತು ಸಮನ್ವಯ ಗಂಭೀರ ಆರೋಪಗಳ ಮತ್ತು ಬೆಂಗಳೂರು ನಗರ ಪೊಲೀಸ್ ಕೂಡ ಆಯುಕ್ತ ಬಿ ದಯಾನಂದ್ ಅವರನ್ನು ಕೂಡ ಕರ್ನಾಟಕ ಗೃಹ ಮಂಡಳಿ ಇಲಾಖೆ ಅವರನ್ನು ಸಸ್ಪೆಂಡ್ ಮಾಡಿದೆ. ನೋಡಿ, ಕರ್ನಾಟಕ ಗೃಹ ಮಂಡಳಿ ಇಲಾಖೆ ಬಿ ದಯಾನಂದ್ ಅವರನ್ನು ಕೂಡ ನೀವು ಮಾಡ್ತಾ ಇರೋದು ತಪ್ಪು ಅಂದ್ಬಿಟ್ಟು ಸಸ್ಪೆಂಡ್ ಕೂಡ ಮಾಡಿದ್ದಾರೆ. ಮುಂದೆ ಏನಾಗುತ್ತೆ ಅಂತಂದರೆ, ನೋಡಿ, ಪೊಲೀಸ್ನವ್ರದ್ದು ಏನು ತಪ್ಪಿಲ್ಲ, ಪೊಲೀಸ್ನವ್ರು ನಮ್ಮನ್ನು ಈ ಥರ ಸಸ್ಪೆಂಡ್ ಮಾಡಿದಿರಲ್ಲ ನೀವು ಅಂತ ಅಂದ್ಬಿಟ್ಟು ಪೊಲೀಸ್ ಇಲಾಖೆ ಕೂಡ ಒಂದು ಲೆಟ್ರನ್ನ ಡಿ ಸಿ ಪಿ ಅವರು ಲೆಟ್ರ್ ಕೊಟ್ಟಿರ್ತಾರೆ ಸಿ ಎಮ್ ಸಿದ್ದರಾಮಯ್ಯನವ್ರಿಗೆ. ಸಿ ಎಮ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇದರಲ್ಲಿ ಮುಂದೆ ಏನು ಮಾಡ್ತಾರೆ ಅಂತಂದರೆ, ಇವರು ಲೆಟ್ರ್ ಕೊಟ್ಟರೆ ಇದೆಲ್ಲ ಆಗಲ್ಲ, ಲೆಟ್ರಲ್ಲಿ ಎಲ್ಲ ನೀವು ಬರೆದಿರೋದೆಲ್ಲ ಇದು ತಪ್ಪು ಮಾಹಿತಿ, ನೋಡಿ ನಿಮ್ಮ ಪೊಲೀಸ್ ರಕ್ಷಣೆ ನಮಗೆ ತುಂಬ ಅಗತ್ಯ ಇತ್ತು, ನೀವು ಪೊಲೀಸ್ ರಕ್ಷಣೆ ಕೊಡದೆ ಎಲ್ಲೋಗಿದ್ರಿ ಅಂತ ಕೂಡ ಸಿ ಎಮ್ ಸಿದ್ದರಾಮಯ್ಯನವರು ಕೂಡ ಹೇಳ್ತಾ ಇದ್ದಾರೆ, ವಾಗ್ವಾದ ನಡೆಸ್ತಾ ಇದ್ದಾರೆ. ಎಲ್ಲೂ ಹೋಗಿರಲಿಲ್ಲ ನೋಡಿ, ಪೊಲೀಸ್ ರಕ್ಷಣೆ ಕೂಡ ಎಲ್ಲೂ ಹೋಗಿರಲಿಲ್ಲ. ಅವರು ಪೊಲೀಸರುಗಳು ಕೂಡ ದಯಾನಂದ್ ಅವರು ಕೂಡ ಅಲ್ಲೇ ಪೊಲೀಸ್ ಹತ್ರನೇ ಇದ್ಕೊಂಡು, ಸ್ಟೇಡಿಯಂ ಹತ್ರನೇ ಇದ್ಕೊಂಡು, ಪೊಲೀಸರ ಜೊತೆಯೆಲ್ಲ ಇದ್ಕೊಂಡು ವೀಡಿಯೋಗಳು ಕೂಡ ಲಭ್ಯ ಇದೆ. ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇಲ್ಲ ವೀಡಿಯೋಗಳನ್ನ. ನೋಡಿ, ದಯಾನಂದ್ ಅವರು ಕೂಡ ಯಾವ ರೀತಿ ಕಾರ್ಯನಿರ್ವಹಿಸಿದ್ರು ಅಂತ ಅನ್ನೋದು ನಮ್ಮ ಚಾನಲ್ನಲ್ಲಿ ವೀಡಿಯೋಗಳು ಕೂಡ ಇದೆ, ನೋಡೋಣ, ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಅದನ್ನ. ಸದ್ಯಕ್ಕೆ ಈಗ ನೋಡಿ, ಆರ್ ಸಿ ಬಿ ತಂಡದ CEO ಜೂನ್ 3 ದಯಾನಂದ್ ಅವರು ಕೂಡ ಕಚೇರಿಗೆ ಅವರು ಬಂದಿದ್ದರಂತೆ. ಆ ಟೈಮಲ್ಲಿ ಅಷ್ಟೆಲ್ಲ ಏನು ತ್ವರಿತಾಗಿತ್ತು ನೋಡಿ, ದೊಡ್ಡ ಒಂದು ಸಾರ್ವಜನಿಕ ಸಭೆ ನಡೆಸೋದ್ರಿಂದ ಅಲ್ಲೂ ಕೂಡ ಪೊಲೀಸ್ ಇಲಾಖೆ ಹೋಗಿತ್ತು. ಆ ಸಾರ್ವಜನಿಕ ಇಲಾಖೆಯಿಂದ ಮತ್ತು ಒಂದೊಂದು ಈಗ ಪೊಲೀಸರು ಕೂಡ ಲಿಟ್ರಲಿ ಏನೇನು ಬರ್ತಿದ್ದಾರೆ ಅಂತಂದರೆ, ಒಂದೊಂದು ಈಗ ನೋಡಿ, ಎರೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಇರೋದು ಒಂದೇ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯವರು ಏನು ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಬೇರೆ ಬೇರೆ ಸ್ಟೇಷನ್ ಕೂಡ ಸುತ್ತಮುತ್ತ ಇರುವಂಥ ಕೊಡೋದ್ರು. ಅವರು ಕೂಡ ಸಿ ಎಮ್ ಜೊತೆ ಡಿ ಕೆ ಶಿವಕುಮಾರ್ ಜೊತೆ ಅಲ್ಲಿ ಕೂಡ ಭಾಗವಹಿಸಿರೋದ್ರಿಂದ ನಾವು ಒಂದೇ ಕಡೆ ಇರೋಕ್ಕಾಗಿಲ್ಲ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ ಲೆಟ್ರಲ್ಲಿ ಬರೆದಿರುವಂಥದ್ದು. ಮತ್ತು ಎಲ್ಲ ಕಡೆನೂ ನಾವು ಕೂಡ ಸೆಕ್ಯೂರಿಟಿ ಕೊಟ್ಟಿದ್ದೀವಿ, ಸೆಕ್ಯೂರಿಟಿ ಕೂಡ ಕೊಡಲ್ಲ ಅವೆಲ್ಲ ಏನು ಇಂಥದ್ದು ಇಲ್ಲ, ನಾವೆಲ್ಲ ಕಡೆ ಸೆಕ್ಯೂರಿಟಿ ಕೊಟ್ಟಿದ್ದೀವಿ ಅಂತ ಕೂಡ ಡಿ ಸಿ ಪಿ ಅವರು ಕೂಡ ಲೆಟ್ರ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವ್ರಿಗೆ. ಆದರೆ ಸಿದ್ದರಾಮಯ್ಯವರು ಆ ಲೆಟ್ರನ್ನ ಸ್ವೀಕರಿಸ್ತಾ ಇಲ್ಲ, ನಿಮ್ಮದೇ ತಪ್ಪಾಗಿರೋದ್ರಿಂದ ನಿಮ್ಮನ್ನ ನಾನು ಸಸ್ಪೆಂಡ್ ಮಾಡಿದ್ದೀನಿ, ಮಿನಿಮಮ್ ಇಲ್ಲ ಅಂತಂದರು. ಡಿ ಸಿ ಪಿ ಅಂತಲ್ಲ, ಇವರು ದಯಾನಂದ್ ಅವ್ರ ಜೊತೆ ಇರ್ತಕ್ಕಂಥ ಕಮಿಷನರ್ ಸೇರಿ 5 ಜನ ಪೊಲೀಸ್ ಅಧಿಕಾರಿಗಳು, ಕೆಲವೊಬ್ಬೊಬ್ಬರು ಕಾನ್ಸ್ಟೇಬಲ್ ಕೂಡ ಸಸ್ಪೆಂಡ್ ಮಾಡಲಾಗಿದೆ ಅಂತ ಕೂಡ ಹೇಳಲಾಗಿದೆ ಇದರಲ್ಲಿ. ನೋಡಿ, ಕಾನ್ಸ್ಟೇಬಲ್ ಕೂಡ ಏನು ತಪ್ಪು ಮಾಡಿದ್ರು ಏನೋ ಗೊತ್ತಿಲ್ಲ, ಅವರು ಕೂಡ ಇದಕ್ಕೆ ಜವಾಬ್ದಾರರಾಗ್ತಾರೆ ಅಂತ ಅಂದ್ಬಿಟ್ಟು ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡಲಾಗಿದೆ. ಮುಂದೆ ನೋಡಿ ಏನಾಗುತ್ತೆ ಅಂತ ನೋಡಿ, ಈ ಯೋಜನೆ ನಿಜವಾಗ್ಲೂ ಸಂಪೂರ್ಣ ವೈಫಲ್ಯಗೊಂಡಿದೆ, ಈ ಯೋಜನೆ ನೀವು ತೊಗೊಂಡಿದ್ದು ಅಂತಂದ್ಬಿಟ್ಟು ಪೊಲೀಸರಿಗೆ ಕೂಡ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಸಿ ಎಮ್ ಸಿದ್ದರಾಮಯ್ಯ. ನೀವು ಮಾಡ್ತಾ ಇರೋದು ಇದು ಸ್ವಲ್ಪನೂ ಸರಿ ಇಲ್ಲ ಅಂತಂದ್ಬಿಟ್ಟು. ಆರ್ ಸಿ ಬಿಯಲ್ಲಿ ನೋಡಿ, ಆರ್ ಸಿ ಬಿ ಅಂತಂದರೆ ಫ್ಯಾನ್ಗಳು ಜಾಸ್ತಿ, ಆರ್ ಸಿ ಬಿ ಫ್ಯಾನ್ಸ್ಗಳಾಗಲಿ, ಒಂದೇನೋ ಸಿನಿಮಾ ಫ್ಯಾನ್ಸೇ ಆಗಲಿ, ಏನೇ ಆದರೂ ಅಭಿಮಾನಿಗಳು ಹಿಂಗಿರ್ತಾರೆ. ಈ ರೀತಿ ಮಾಡಬೇಕಾಗಿರೋದು ನಿಮ್ಮ ಕರ್ತವ್ಯ ಅಂತ ಕೂಡ ಸಿದ್ದರಾಮಯ್ಯವರು ಕೂಡ ಮೆನ್ಷನ್ ಮಾಡಿದ್ದಾರೆ. ಆದರೆ ಈಗ ನೋಡಿ, ಏನು ಮಾತು ಕೇಳಲ್ಲ ಯಾರು ಕೂಡ. ಈಗ ಈ ಟೈಮಲ್ಲಿ ಯಾಕೆ ಮಾತು ಕೇಳಲ್ಲ ಅಂತಂದರೆ, ಏನು ಮಾಡೋಕ್ಕಾಗಲ್ಲ, ನಾವು ಈ ಥರ ಏನೋ ಮಾಡಿದ್ದೀವಿ ನೋಡಿ, ನಮ್ಮಿಂದನೇ ಕೂಡ ತಪ್ಪಾಗಿದ್ರು ಕೂಡ ಕ್ಷಮಿಸಿ ಅಂತಲೂ ಕೂಡ ಕೇಳೋಕ್ಕಾಗ್ತಾ ಇಲ್ಲ ಅವರು ಲೆಟ್ರಲ್ಲಿ ಕೂಡ. ನೋಡಿ, ನಮ್ಮಿಂದ ಅಂತೂ ತಪ್ಪಾಗಿದ್ರು ಕೂಡ ಕ್ಷಮಿಸಿ, ಮತ್ತೆ ನಮಗೆ ಕ್ಷಮೆಯನ್ನೇ ಯಾಚಿಸಿ ಮತ್ತೆ ಕೆಲಸಕ್ಕೆ ಕರ್ಕೊಬೇಕು ರಿಟರ್ನ್ ಅಂತ ಕೂಡ ಒಂದು ಲೆಟ್ರಲ್ಲಿ ಹೇಳಿದ್ದಾರೆ. ಆದರೂ ಕೂಡ ಲೆಟ್ರಲ್ಲಿ ಏನು ಹೇಳಿದ್ರು ಕೂಡ ಅದು ಸಿ ಎಮ್ ಸಿದ್ದರಾಮಯ್ಯ ಅವರು ತಿರಸ್ಕಾರ ಮಾಡ್ತಾ ಇದ್ದಾರೆ. ನೋಡಿ, ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ನೀವು ನೋಡಿರೋ ಪ್ರಕಾರ ಎಲ್ಲ ಕಡೆ ಹರಿದಾಡ್ತಾ ಇರೋದು ಈ ಆರ್ ಸಿ ಬಿ ಸುದ್ದಿನೇ. ಬಟ್ ಆದರೂ ಕೂಡ ಇದರಿಂದ ಏನು ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲ ಕೂಡ ಅಭಿಮಾನಿಗಳು, ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಏನೇನಿದ್ದಾರೆ, ಇದು ಸರ್ಕಾರದೇ ತಪ್ಪು, ಸರ್ಕಾರ ಕರೆಕ್ಟಾಗಿ ನಿಗಾ ವಹಿಸಬೇಕಾಯಿತು ಅಂತ ಕೂಡ ಹೇಳ್ತಿದ್ದಾರೆ. ನೋಡಿ, ಸರ್ಕಾರ ಅಂತೂ ಕರೆಕ್ಟಾಗಿ ಏನು ರೂಲ್ಸ್ ಮಾಡಬೇಕೋ ಮಾಡಿದೆ. ನೋಡಿ, 40,000 ರಿಂದ 50,000 ಜನ ಕುಂತ್ಕೋಬೇಕು
ಇರಬೇಕಾದ ಒಂದು ಸ್ಟೇಡಿಯಮಲ್ಲಿ 5 ಲಕ್ಷ ಜನ ಗಂಟ ಹೋದರೆ ಏನು ಮಾಡಬೇಕು ಅಂತ ಕೂಡ ಸರ್ಕಾರ ಪ್ರಶ್ನೆ ಮಾಡ್ತಾಯಿದೆ. ಇದಕ್ಕೆ ಏನು ಮಾಡಬೇಕು ಅಂತ ಕೂಡ ಇಲ್ಲಿ ಎಲ್ಲೂ ಕೂಡ ಒಂದು ಉತ್ತರ ಸಿಗ್ತಾನೆ ಇಲ್ಲ ಕೊನೆಗೆ. ನೋಡಿ 11 ಜನರನ್ನು ಬಲಿ ತೊಗೊಂಡಿದೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ನಮ್ಮ ಜನಗಳು ಕೂಡ ಅಂಥ ಗುಂಪು ದೊಡ್ಡ ದೊಡ್ಡ ಗುಂಪು ಇರೋದಕ್ಕಾದರೂ ಕೂಡ ಯಾಕೆ ಹೋದ್ರು, ಮತ್ತು ಮುಂದೆ ನಾವು ಇನ್ನೊಂದು ಸಲ ಹೋಗ್ಬೇಕಾ ಹೋಗಬಾರ್ದಾ ಅನ್ನೋದು ಕೂಡ ಇಲ್ಲಿ ನಾವು ಕಲಿಬೇಕಾಗುತ್ತೆ ನೆಕ್ಸ್ಟ್. ಈಗ ನೋಡಿ ಸ್ನೇಹಿತರೆ, ಈಗ ನೋಡಿ ಈ ಲೆಟ್ರಲ್ಲಿ ಇವರು DCP ಅವರು ಲೆಟ್ರ್ ಕೊಟ್ಟಿರೋದನ್ನ ಮಾತ್ರ ನಾನೀಗ ಬಿಡಿಸಿ ಹೇಳಿದ್ದೀನಿ ಏನು ಅಂತ. ನಮ್ಮದೇನು ತಪ್ಪಿಲ್ಲ, ನಾವು ಕರೆಕ್ಟಾಗಿ ಏನು ಕೊಡಬೇಕೋ ಸೆಕ್ಯೂರಿಟಿ ಎಲ್ಲ ಕೊಟ್ಟಿದ್ದೀವಿ ಅಂತ ಕೂಡ ಲೆಟ್ರಲ್ಲಿ ಕೊಟ್ಟಿದ್ದಾರೆ. ಇಲ್ಲ ನೀವು ಕೊಟ್ಟಿರೋ ಲೆಟ್ರಸಲ್ಲಿ ಸರಿ ಇಲ್ಲ, ನೀವು ಲೆಟ್ರ್ ಕೊಟ್ಟರು ಅಷ್ಟೇ, ಏನೇ ಕೊಟ್ಟರು ಅಷ್ಟೇ ನಿಮ್ಮನ್ನು ಸಸ್ಪೆಂಡ್ ಮಾಡಲಾಗಿದೆ ಅಂತ ಅಂದ್ಬಿಟ್ಟು ಪೊಲೀಸರು ಕೂಡ ಸಸ್ಪೆಂಡ್ ಮಾಡಲಾಗಿದೆ. ನೋಡಿ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಈ ಮಟ್ಟದ ಜನಸಂದಣಿ ನಿರ್ವಹಿಸಲು ಬೇಕಾದಷ್ಟು ಪೊಲೀಸರನ್ನೇ ನಿಯೋಜಿಸಲಾಗಿರಲಿಲ್ಲ. ನೋಡಿ ಆಸ್ಪತ್ರೆ, ತುರ್ತು ವಾಹನಗಳು ಮತ್ತು ಜನದಟ್ಟಣೆ ನಿಯಂತ್ರಣಕ್ಕೆ ಯಾವುದೇ ತಾತ್ಕಾಲಿಕ ಗೇಟ್ ಬ್ಯಾರಿಕೇಡ್ಗಳು ಕೂಡ ಅಲ್ಲಿರಲಿಲ್ಲ. ಅಲ್ಲಿ ಯಾವುದೇ ಕೂಡ ಗೇಟ್ ಬ್ಯಾರಿಕೇಡ್ ಇದೆಲ್ಲ ಪೊಲೀಸ್ ಸೆಕ್ಯೂರಿಟಿ ಏನಿದೆ ಅಲ್ಲೆಲ್ಲ ನೀವು ಇರಲಿಲ್ಲ ಅಂತ ಕೂಡ CM ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾ ಇರೋದು. ನೋಡಿ ಈ ಹಿನ್ನೆಲೆಯಲ್ಲಿ ವೈಯಕ್ತಿಕ ಹಾಗೂ ಸಾಂಸ್ಥಿಕ ನಿರ್ಲಕ್ಷ್ಯಕ್ಕೆ ಇರಲಿಲ್ಲ ಅಲ್ಲಿ ನೀವು. ನೋಡಿ ಈ ಘಟನೆಗೆ ಕಾರಣವಾಗಿದ್ದೇ ಇದು. ಅಲ್ಲಿ ಯಾವ್ದು ಬೇಕು ಬ್ಯಾರಿಕೇಡ್ಗಳೆಲ್ಲ ಅಲ್ಲಿ ಎಲ್ಲಿದ್ದು ಅಲ್ಲಿ ಅಂತ ಅಂದ್ಬಿಟ್ಟು ಕೂಡ ಅಧಿಕಾರಿಗಳು ಕೂಡ ಈ ರೀತಿ ತುಂಬ ತರಾಟೆಗೆ ತೊಗೊಂಡಿದ್ದಾರೆ ಅಧಿಕಾರಿಗಳನ್ನ. ನೋಡಿ ಮುಂದೆ ಏನಾಗುತ್ತೆ ಅಂತಂದರೆ, CM ಸಿದ್ದರಾಮಯ್ಯನವರು ಇನ್ನೊಂದು ಗಂಭೀರ ಆರೋಪ ಅಂತಂದರೆ ಹೆಚ್ಚುವರಿ ಕ್ರಮ ಕೈಗೊಳ್ಳುವಂತೆ ಮಾಹಿತಿ ಮತ್ತು ಎಚ್ಚರಿಕೆಯನ್ನು ಮೇಲಧಿಕಾರಿಗಳಿಗೆ ನೀಡಲಾಗದೇ ಇಲ್ಲ. ಅಂದರೆ ಮೇಲಧಿಕಾರಿಗಳಿಗೆ ಇನ್ನೂ ಎಚ್ಚರಿಕೆ ಕೊಟ್ಟೇ ಇಲ್ಲ ನೀವು. ಇದು ಸರ್ಕಾರದ ಪ್ರಕಾರ ನೀವು ಅತ್ಯಂತ ತೀವ್ರ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದೀರಿ ಅಂತಂದ್ಬಿಟ್ಟು CM ಸಿದ್ದರಾಮಯ್ಯನವರು ಎಚ್ಚರಿಕೆ ಸೂಚನೆ ನೀಡಿದ್ದಾರೆ ಅಧಿಕಾರಿಗಳಿಗೆ. ಈ ವಿಚಾರ ಮುಟ್ಟಿದರೆ ನಿಜವಾಗ್ಲೂ ಎಲ್ಲಿ ಹೋಗುತ್ತೋ ನಿಜವಾಗ್ಲೂ ಅಂತ ಕೂಡ ಗೊತ್ತಿಲ್ಲ. ನೋಡಿ ಅದರಲ್ಲೂ ಕೂಡ ಸಾವನ್ನಪ್ಪಿದವರು ಕೂಡ ಇಷ್ಟು ಜನಸಂಖ್ಯೆಯಲ್ಲಿ 11 ಜನ ಕೂಡ ಸಾವನ್ನಪ್ಪಿರೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಹೆಂಗಿದ್ದಾರೆ ಅವರು. ಇನ್ನೂ ಯುವಕರಂತೆ ಕಾಣುವಂತೆ ಈ ಹುಡುಗರು ಇನ್ನೂ ಎಷ್ಟೆಷ್ಟು ಬದುಕಿ ಬಾಳ್ಬೇಕಾದವರು ಈಗಾಗಲೇ ತೀರೋಗಿದ್ದಾರೆ ಅಂತಂದರೆ ಅದು RCB ಮ್ಯಾಚೇ ಕಾರಣನ, ಇಲ್ಲ RCB ಒಂದು ಬಿಸ್ನೆಸ್ಸು, ಆ ಬಿಸ್ನೆಸ್ ಕಾರಣನ ಏನು ಅಂತ ಗೊತ್ತಿಲ್ಲ ಸ್ನೇಹಿತರೆ. ನೋಡಿ ದಯಾನಂದ್ ಅವರು ಕೂಡ ಎಂತೆಂಥ ತುಂಬ ಸಾಧು ಮನುಷ್ಯ, ಒಳ್ಳೆ ಮನುಷ್ಯ ಅಂತಲೂ ಕೂಡ ಗೊತ್ತಿದೆ ನಮಗೆಲ್ಲ. ಅವರು ಎಂತೆಂಥ ಒಳ್ಳೆ ಅಧಿಕಾರಿ, ಅದರಲ್ಲೂ ಕೂಡ ದಕ್ಷ ಪ್ರಾಮಾಣಿಕ ಅಧಿಕಾರಿ ಅವರು. ಅಂಥವ್ರನ್ನ ಹೋಗಿ ಸಸ್ಪೆಂಡ್ ಮಾಡಲಾಗಿದೆ ಅಂತಂದರೆ ನಿಜವಾಗ್ಲೂ ನಂಬೋಕ್ಕಾಗ್ತಾ ಇಲ್ಲ. ನೋಡಿ ಆದರೂ ಕೂಡ ಪೊಲೀಸ್ ಲೆಟ್ರ್ ಕೂಡ ಕೊಟ್ಟಿದ್ರು ಕೂಡ ಈ DCP ಅವರು ಏನು ಮಾಡ್ಕೊಳಕ್ಕಾಗ್ತಾ ಇಲ್ಲ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರದವರು ಮುಂದೆ ಏನು ನಡೆಯುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ನೋಡಿ ಈ ಅಮಾನ್ಯತ ನಿರ್ಧಾರವು ಕೇವಲ ಆಯುಕ್ತರ ಮಟ್ಟಕ್ಕೆ ಮಾತ್ರ ಸೀಮಿತವಲ್ಲ, ನಮಗೂ ಕೂಡ ಅನ್ವಯಿಸುತ್ತೆ. ನೋಡಿ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ತಕ್ಷಣ ಅಮಾನತುಗಳು ಅಂದರೆ ಸಸ್ಪೆಂಡ್ ಮಾಡಲಾಗಿದೆ. ಹಿರಿಯ ಅಧಿಕಾರಿಗಳನ್ನ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರೂ ಕೂಡ ಸಸ್ಪೆಂಡ್ ಮಾಡಲಾಗಿದೆ ಅಂತ ಅಂದ್ಬಿಟ್ಟು ಅವ್ರು ಯಾರ್ಯಾರು ಹೆಸರು ಹೇಳ್ಬಿಡ್ತೀನಿ ನೋಡಿ. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಠಾಣೆಯ ವೃತ್ತ ನಿರೀಕ್ಷಕ AK ಗಿರೀಶ್ ಅಂತ, C ಬಾಲಕೃಷ್ಣ ಅಂತ ಸಹಾಯಕ ಪೊಲೀಸ್ ಆಯುಕ್ತರು. ನೋಡಿ ಶೇಖರ್ H ತೆಕ್ಕಣ್ಣನವರಂತ ಇನ್ನೊಬ್ಬರು ಉಪ ಪೊಲೀಸ್ ಆಯುಕ್ತ ಕೇಂದ್ರ ವಿಭಾಗ. ವಿಕಾಸ್ ಕ್ರೀಡಾಂಗಣದ ಭದ್ರತೆ ನೋಡ್ತಿದ್ದ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಅವರೇ ಅಂತೆ. ನೋಡಿ ಇಷ್ಟು ಪೊಲೀಸ್ ಆಯುಕ್ತರನ್ನ ನಾವು ಸಸ್ಪೆಂಡ್ ಮಾಡಲಾಗಿದೆ ಅಂತ ಕೂಡ ಸಿದ್ದರಾಮಯ್ಯ ಅವರು ತಿಳಿಸಿರೋದು. ನೋಡಿ ಇಷ್ಟು ಪೊಲೀಸ್ ಆಯುಕ್ತರನ್ನ ಸಸ್ಪೆಂಡ್ ಮಾಡಿಬಿಟ್ರೆ ಮುಂದೆ ಪಾಪ ಅವ್ರ ಜೀವನನೇ ಗೌರ್ಮೆಂಟ್ ಕೆಲಸ ನಂಬ್ಕೊಂಡಿದ್ದವರು ಅವರು. ಈ ಮುಂದೆ ಈಗ ಏನು ಮಾಡಬೇಕು ಅಂತಲೂ ಕೂಡ ಅವ್ರಿಗೂ ಕೂಡ ಗೊತ್ತಾಗ್ತಿಲ್ಲ. ಈ ದುರಂತ ನಿಜವಾಗ್ಲೂ ಸಾರ್ವಜನಿಕ ವಲಯದಲ್ಲಿ ಇದೇ ಫಸ್ಟ್ ಟೈಮು, ಇನ್ನೆಲ್ಲೂ ಇದೇ ಫಸ್ಟ್ ಟೈಮು. ಅದು ಅಲ್ಲದೆ ನಿಮ್ಮ ಪೊಲೀಸ್ ನಿರ್ಲಕ್ಷ್ಯದಿಂದ. ನೋಡಿ ಪೊಲೀಸ್ ಬಗ್ಗೆ ಇನ್ನೊಂದು ಹೇಳಬೇಕು ಅಂತಂದರೆ, ಪೊಲೀಸ್ಗಳು ಕೂಡ ನೀವು ಲಾಠಿ ಚಾರ್ಜ್ ಮಾಡೋದು, ಆ ರೀತಿ ಮಾಡೋದು ಎಲ್ಲ ಮಾಡಿದ್ರೆ ಅಭಿಮಾನಿಗಳು ಕೂಡ ಕಿಡಿಕಾರ್ತಾರೆ. ಹಂಗೆ ಮಾಡಿದಾಗ ದೊಡ್ಡ ಗಲಾಟೆನೂ ಕೂಡ ಆಗುತ್ತೆ. ಈ ಥರ ಹಿಂಗೆ ಗಲಾಟೆ ಆದಾಗ ನೋಡಿ ಎಲ್ಲಂದರಲ್ಲಿ ಚಪ್ಪಲಿ ಬಿಸಾಕೊಂಡು, ಎಲ್ಲಂದರಲ್ಲಿ ಈ ರೀತಿ ಮಾಡಿಕೊಂಡು ಹಿಂಗೆ ಹೋದಾಗ ನೀವು ತುಂಬ ನೋವುಗಳನ್ನು ಅನುಭವಿಸ್ಬೇಕಾಗುತ್ತೆ. ಎಲ್ಲಂದರಲ್ಲಿ ಬಿದ್ದುಕೊಂಡು ಒದ್ದಾಡುವಾಗ ಈ ಥರ ಹಿಂಗೆಲ್ಲ ಮಾಡಿದಾಗ ಪೊಲೀಸರು ಕೂಡ ಲಾಠಿ ಚಾರ್ಜ್ ಮಾಡಿದಾಗ ಪೊಲೀಸರು ತಿರುಗಿ ಬೀಳಬೇಕಾಗತ್ತೆ ಜನಗಳು. ಆ ರೀತಿ ಅದಕ್ಕೆ ಇವರು ಲಾಠಿ ಚಾರ್ಜ್ ಮಾಡಿಲ್ಲ ಅಂತ ಕೂಡ ಲೆಟ್ರಲ್ಲಿ ಬರೆದಿದ್ದಾರೆ ಅವರು. ಈ ಲೆಟ್ರಲ್ಲಿ ಸದ್ಯಕ್ಕೆ ಈಗ ಏನೇನಿತ್ತು ಅನ್ನೋದನ್ನ ನಾನು ನಿಮಗೆ ವಿವರವಾಗಿ ತಿಳಿಸಿದ್ದೀನಿ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಈ ವಿಷಯ ಎಲ್ಲಿಗೆ ಹೋಗುತ್ತೆ RCBದು, ನೆಕ್ಸ್ಟ್ ಮತ್ತೆ ವಾಪಸ್ ಕರ್ಕೋತಾರ ಪೊಲೀಸರನ್ನ ಡಿಪಾರ್ಟ್ಮೆಂಟ್ಗೆ. ಇನ್ನೂ ತೀರ್ಮಾನ ಬಂದಿಲ್ಲ, ಇನ್ನೂ ವಿಚಾರಣೆ ನಡೀತಾ ಇದೆ. ನೋಡೋಣ ಸ್ನೇಹಿತರೆ ಇನ್ನು ಎಲ್ಲೆಲ್ಲಿ ಹೋಗುತ್ತೆ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ. ಸದ್ಯಕ್ಕೆ ನೋಡಿ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ನೋಡಿ ನೆಕ್ಸ್ಟು ಎಪಿಸೋಡಲ್ಲಿ ಈ ತೀರ್ಮಾನ ಎಲ್ಲಿಗೆ ಹೋಗುತ್ತೆ ಅನ್ನೋದು ಮಾತ್ರ ಅಲ್ಲ, ಏನೇನು ವಿಚಾರಣೆ ನಡೆಯುತ್ತೆ ಮುಂದೆ ಯಾರ್ದು ತಪ್ಪಾಗುತ್ತೆ ಇದು ಅನ್ನೋದನ್ನು ಲಾಸ್ಟು ಕೊನೆ ಡಿಸಿಷನ್ ಏನು ತಗೋತಾರೆ ಅನ್ನೋದನ್ನ ಲಾಸ್ಟ್ ವೀಡಿಯೋದಲ್ಲಿ ನೋಡೋಣ. ಆದರೆ ಕೊನೆಗೆ ಯಾರು ತಪ್ಪಾಗುತ್ತೆ ಇದು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ.